ಮಾನ್ಯ ಗುರ್ಲಾಪುರ 3,300 ರೂಪಾಯಿಗೋಸ್ಕರ ಹೋರಾಟ ಮಾಡಿದ್ರು ಕಬ್ಬಿನ ಬೆಲೆ ಹಾಕಬೇಕಂತ. ಈಗ ಸಕ್ಕರೆ ಬೆಲೆ 72 ರೂಪಾಯಿ ಕೆಜಿ ಆಗಿದೆ. ಫ್ಯಾಕ್ಟ್ರಿ ಅವ್ರಿಗೆ ಏನು ಗೆರವ ಸರ್? ಫ್ಯಾಕ್ಟ್ರಿ ಅವರಿಗೆ ಏನು ಗೆರ ಹಾಕೋದಿಲ್ಲ. ನಮ್ಮ ರೈತರು ಸ್ವಲ್ಪ ಜಾಗೃತ ಆಗಬೇಕು. ಯಾಕಂದ್ರೆ ಆ ಫ್ಯಾಕ್ಟ್ರಿ ಮಾಲಕಿಗೆ ಜಯ, ಈ ಶಾಸಕರಿಗೆ ಜಯ, MP ಜಯ, ಜಿಲ್ಲಾ ಪಂಚಾಯತಿಗೆ ಜಯ ಅನ್ನೋದೆಲ್ಲ ಬಿಡಬೇಕಿನ್ನು. ಪಕ್ಷಾತೀತ, ಧರ್ಮಾತೀತ, ಜಾತ್ಯಾತೀತ ಗುರ್ಲಾಪುರದೊಳಗೆ ಈ ಸಾರಿ 25 ಲಕ್ಷ ಜನ ಸೇರಾಕತ್ತೀವಿ. ಸಕ್ರೆ ರೇಟ್ ಹೆಚ್ಚಾದದ್ದು ನಮ್ಗೆ ಒಳ್ಳೇದನ ಅದು. ಯಾಕಂದ್ರೆ 40 ರೂಪಾಯಿ ಇದ್ದಾಗ ನಾವು 3,300 ರೂಪಾಯಿ ತೊಗೊಂಡಿವಿ. ಈಗ 60, 62, 70 ರೂಪಾಯಿ ಹೊಂಟದ. ನಮ್ಮದು ಏನದ 4,500 ರೂಪಾಯಿ ರೇಟ್ ಕೆಳವರೆದ್ವಿ. ಮಹಾರಾಷ್ಟ್ರ ಮಾದರಿ ಒಳಗೆ ರೇಟ್ ಕೊಡಲೇಬೇಕಿಲ್ಲ ಅಂದ್ರೆ ಗುರ್ಲಾಪುರ ಕ್ರಾಸ್ ಬಿಟ್ಟು ನಾವು ಹೇಳಂಗಿಲ್ಲ. ಅಷ್ಟು ಬಿಟ್ಟು ಹೋರಾಟ ತಯಾರಿದ್ದೀವಿ ಸರ್. ಹೋರಾಟ ಮುಂದಿನ ಹೋರಾಟ ಯಾವಾಗ ಪ್ರಾರಂಭ? ಈಗ ಅದರ ಸದ್ಯದೊಳಗೆ ಸಕ್ರೆ ಸಚಿವ, ಕೇಂದ್ರದ ಮಿನಿಸ್ಟರ್ ಆಗಿರ್ತಕ್ಕಂಥ ಬೆಲೆ ನಿಗದಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಮುಂದೆ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರು, ನಮ್ಮ ಎಲ್ಲ ರಾಜ್ಯ ಮುಖಂಡರು, ಎಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗೆ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಅತಿ ಶೀಘ್ರದೊಳಗೆ ಮುತ್ತಿಗೆ ಹಾಕೋರಿದ್ರು. ಯಾಕಂದ್ರೆ ಸಕ್ಕರೆಗೆ MSP ಮಾಡ್ರಿ, FRP ಮಾಡ್ರಿ, ಇಥನಾಲ್ 99% ಖರೀದಿ ಮಾಡಿದ್ರಂದ್ರೆ ಗುಜರಾತ್ ಮಾದರಿಗಳು ನಮಗೂ ಕೂಡ 4,400 ರೂಪಾಯಿ ರೇಟ್ ಸಿಗ್ತದೆ. ಅದಕ್ಕಾಗಿ ಅವ್ರ ಮನೆಗೆ ಮುತ್ತಿಗೆ ಹಾಕೋರಿದ್ವಿ. ಆಮೇಲೆ ಅದ್ರ ಒಂದು ಗಟ್ಟಿ ನಿರ್ಧಾರ ಆಗ್ತದೆ. ಗುರ್ಲಾಪುರದೊಳಗೆ ಮಾತ್ರ ಈ ಸಕ್ಕರೆ ರೇಟ್ ಏನು ಹೆಚ್ಚು ಮಾಡಕತ್ತಾರಲ್ಲ, ಹೊರದೇಶದಿಂದ ಆಮದು ಮಾಡ್ಕೊಳಿಕತ್ತಾರ ಪ್ರಧಾನಿಯವರು. ನಾ ಹೇಳಕತ್ತೀನಿ, ಸಾಕಷ್ಟು ಫ್ಯಾಕ್ಟ್ರಿಗಳ ಕಡೆ ಸಕ್ಕರೆ ಅದ, ಒಂದು ಒಳ್ಳೆ ಅವ್ರಿಗೆ ರೇಟ್ ಕೊಡ್ರಿ. ಅದ ರೇಟಾಗಿ ಕಬ್ಬಿಗೆ ಕೊಡ್ರಿ. 4,500 ರೂಪಾಯಿ ಕಬ್ಬಿಗೆ ರೇಟ್ ಕೊಟ್ರಿ ಅಂದ್ರೆ ಒಳ್ಳೆ ಬೆಳವಣಿಗೆ ಆಗ್ತದೆ. ಈಗ ನೋಡ್ರಿ, ಬರೀ ಒಂದು 15 ದಿವಸದೊಳಗೆ 30 ರೂಪಾಯಿ ಸಕ್ಕರೆ ರೇಟ್ ಹೆಚ್ಚು ಮಾಡ್ತಾರ ಅಂದ್ರೆ ಮತ್ತೆ ನಾವು ರಾಜಕಾರಣಿಗಳಿಗೆ ಜೈಲ್ ಹಾಕತ್ತೀವಿ. ನಾ ಎಲ್ಲ ರೈತ ಬಂಧುಗಳಿಗೆ, ಕರ್ನಾಟಕದ ಸಮಸ್ತ ರೈತರಿಗೆ ವಿನಂತಿ ಮಾಡ್ಕೊಳ್ತೀನಿ, ಧರ್ಮ, ಜಾತಿ, ಪಕ್ಷ ಇದೆಲ್ಲ ದೂರ ಸರಿಸಿ ಗುರ್ಲಾಪುರದೊಳಗೆ ಈ ಸಾರಿ ಏನಾದರೂ 25 ಲಕ್ಷ ಜನ ರೈತರು ಒಕ್ಕಟ್ಟಾದೀವಿ ಅಂತಂದ್ರೆ 4,000 ರೂಪಾಯಿ ಕನಿಷ್ಠ ಬೆಲೆ ತಗೊಂಡಂತ ಇರ್ತೀವಿ ಅಂತ ನನಗೆ ಹೆಮ್ಮೆ. ಸರ್, ಈಗಾಗಲೇ ಒಂದು ಫ್ಯಾಕ್ಟ್ರಿ ಚಾಲು ಆಗಿದೆ ಸರ್, ಈ ನಮ್ಮ ರಾಯಬಾಗ್ ತಾಲೂಕಲ್ಲಿ. ಆ ಫ್ಯಾಕ್ಟ್ರಿ ಅವರಿಗೆ ಏನು ಬೆಲೆ ನಿಗದಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ? ನೋಡಿ ಸರ್, ಫ್ಯಾಕ್ಟ್ರಿ ಬಿಲ್ ಕೊಟ್ಟಿಲ್ಲ ಅಂತೇಳಿ 50 ಮಂದಿ ನಮ್ಮ ಹತ್ತಿಗೆ ಬರ್ತಾರೆ. ರೈತ ಸಂಘದವ್ರು ಬರ್ತಾರೆ, ಫ್ಯಾಕ್ಟ್ರಿ ಬಿಲ್ ಕೊಟ್ಟಿಲ್ರಿ, ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಇನ್ನು ಎಲ್ಲಿ ಫ್ಯಾಕ್ಟ್ರಿ ಚಲೋದ ಈಗ ಕಬ್ಬು ಕಳ್ಸಾಕತ್ತಾರೆ. ಬಿಲ್ ಕರೆಕ್ಟ್ ಟೈಮ್ ಕೊಟ್ಟಂತ ಫ್ಯಾಕ್ಟ್ರಿಗಳು ಕಳಿಸ್ತಾರೆ. ನಾವು ಇವ್ರ ಅಂತ ಏನು ಹೇಳಂಗಿಲ್ಲ. ಯಾರು ಒಳ್ಳೆ ಬಿಲ್ ಕೊಡ್ತಾರೆ? 3,200 ರೂಪಾಯಿ ಏನ್ರಿ ಅದು? 3,300 ಕನಿಷ್ಠ ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ 3,710 ರೂಪಾಯಿ ಕೊಟ್ಟರೆ ಮಾತ್ರ ಈ ಕಬ್ಬು ಕಳಿಸ್ರಿ ಅಂತ ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊಡ್ತಾರೆ. ಯಾಕೆ ಮಹಾರಾಷ್ಟ್ರ ಮಾದರಿ ಅಷ್ಟದ. ಈಗ ಮಹಾರಾಷ್ಟ್ರ ಅಜಿತ್ ಪವಾರ್ ಫ್ಯಾಕ್ಟ್ರಿ ಅವ್ರು 4,000 ರೂಪಾಯಿ ಘೋಷಣೆ ಮಾಡ್ಯಾರ. ನಾವು ಗುರ್ಲಾಪುರದಲ್ಲಿ 4,500 ರೂಪಾಯಿ ಕೇಳೋದು, ಕನಿಷ್ಠ 4,000 ರೈತರಿಗೆ ಕೊಡ್ಬೇಕು. ಯಾಕಂದ್ರೆ ಎಲ್ಲಾ ಬೆಲೆ ನಿಗದಿತ ಗಗನಕ್ಕೆ ಹೋಗಿಬಿಟ್ಟದ. ಅದಕ್ಕಾಗಿ ರೈತರಿಗೆ ಅನುಕೂಲ ಆಗಬೇಕಂದ್ರೆ ಬೆಲೆ ಒಳ್ಳೆ ಸಿಗುತ್ತೆ.